ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವತ್ತು ಬಂದಿರುವಂತಹ ವಿಷಯ ಏನಂದ್ರೆ, ಲೆನಿನ್ ಅಂತ ಹೇಳಿ ಒಂದು ಟೀಸರ್ ರಿಲೀಸ್ ಮಾಡಿದ್ದಾರೆ. ಲೆನಿನ್ ಮನೋಡು ವಸ್ತುನಾಡು ಅಂತ ಹೇಳಿ ಅಮೌಂಟ್ ಬರ್ತಿದ್ದಾನೆ ಅಂತ ಅರ್ಥ. ಅದನ್ನ ರಿಯಾಕ್ಟ್ ಮಾಡಕ್ ಬರ್ತಾ ಇದೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಮೇನ್ ಸ್ಟಾರ್ ಕಾಸ್ಟಿಂಗ್ ಅಕ್ಕಿನೇನಿ ಅವರು. ಆಕ್ಟ್ರೆಸ್ ಬಂದ್ಬಿಟ್ಟು ಭಾಗ್ಯಶ್ರೀ ಬೋಸೆ ಅವರು. ಮ್ಯೂಸಿಕ್ ಓಜಿ ತಮನ್. ಸ್ಟೋರಿ ರೈಟಿಂಗ್ ಅಂಡ್ ಡೈರೆಕ್ಷನ್ ಬಂದ್ಬಿಟ್ಟು ಮುರಳಿ ಕಿಶೋರ್. ಮೇನ್ ಪ್ರೊಡಕ್ಷನ್ ಅನ್ನಪೂರ್ಣ ಸ್ಟುಡಿಯೋಸ್. ಸೊ ಲೆಟ್ಸ್ ವಾಚ್, ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಲೆನಿನ್ ಅಂತ ಹೇಳಿ చూసించాలే ఇంతకీ నేను డైలాగ్ లెటర్ చెప్పినాను. ఎట్టారంత గొప్ప కాకపోయినా నువ్వు బానే చెప్పినావులే. మరి నాకు తెలుసులే. ఇంతకీ నువ్వేం చేస్తుంటావు? నేనా? నేను భారత మిట్ట ఆర్గనైజర్. ఆహా, ఆర్గనైజర్ అంటే ఇట్లా అమ్మాయిలు ఇంటి దగ్గర దిగబెట్టడం అట్లాంటి పనులు చేస్తుంటావా ఏంది? ఏందమ్మీ అట్ట మాట్లాడుతున్నావు? ఈ లెనన్ గాడు నిప్పు. ఓ ఏంది నా మేనల్లుడు చంపుతున్నాడు? నువ్వెన్నే పెళ్లి చేసుకుని ఆడుకో పెళ్ళాన్ని కనిపోతే బయటకు వచ్చినాక నిన్ను చంపుతాడు. ఇప్పుడు ఆడి కోసం అమ్మాయి వెనకాల పడమంటావా? ఏంది ఈ కళ్ళు ఎవరిని ఎత్తుతా ఉండే? పోయి నీ బంగారం ఆడందే ఎత్తుకో. ఎందులో నేను నా తోడు గెలిచేద్దావునే. నీతో గెలిచేదానికి లేని నెట్టికి నేను చాలు. యాడికి అమ్మి పోతుండావు? ఈరోజు అటు ఇటు దేశేద్దాము. అమ్మిలందరూ మరోడు వస్తున్నాడు. నాగవంశీ ప్రొడ్యూసర్, సితార ఎంటర్టైన్మెంట్. నేను తప్పిపోయి రాలేదు బచ్చా. మీ అందరినీ వెతుకుంటూ వచ్చిన. ಸಗದಾಗಿದೆ. ಒಂಥರ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಲವ್ ಸ್ಟೋರಿ ರೇಂಜ್ ಅಲ್ಲಿ ತಗೊಂಡೋಗಿ ಲಾಸ್ಟಿಗೆ ಒಂದು ಗ್ಲಿಮ್ಸ್ ಹಂಗೆ ಬಂದು ಹೋಗುತ್ತೆ. ಹೇಳ್ಬೇಕಂದ್ರೆ ಆ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ನೋಡಿದ್ರೆ ರಾಯಲಸೀಮಾ ಸ್ಲ್ಯಾಂಗ್. ಮೋಸ್ಟ್ಲಿ ಚಿತ್ತೂರು ಇಲ್ಲ ತೆಲಂಗಾಣ ಇಲ್ಲ ತೆಲಂಗಾಣ ಇರ್ಬೋದು, ರಾಯಲಸೀಮಾನು. ನನಗೆ ಯಾಕೋ ರಾಯಲಸೀಮಾ ಅನಿಸ್ತಾ ಇದೆ, ಈ ಚಿತ್ತೂರು, ಕಡಪ, ಕರ್ನೂಲ್ ಸೈಡ್ ಅನ್ಸುತ್ತೆ. ಈಗ ಸದ್ಯಕ್ಕೆ ಟೀಸರ್ ಮಾತ್ರ ರಿಲೀಸ್ ಮಾಡಿದ್ದಾರೆ. ಮುಂಜೆ ಮೂವೀಸ್ ಲೈಕ್ ಅವರು ಅಖಿಲ್ ಅವರು ಮಾಡವ್ರೆ ಜಾಸ್ತಿ ಮೂವೀಸ್. ಬಟ್ ಲೈಕ್ ನಾಗಾರ್ಜುನ ಸಣ್ಣ ಅಂತ ಎಕ್ಸ್ಪೆಕ್ಟೇಷನ್ಸ್ ಹೆವಿ ಆಗಿ ಈಗ ಹಲೋ ಮೂವಿ ನೋಡಿದ್ರೆ ಸಖತ್ತಾಗಿರುತ್ತೆ ಮೂವಿ. ಬಟ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡ್ಕೊಂಡು ಟೀಸರ್ ಟ್ರೈಲರ್ ರಿಲೀಸ್ ಆದ್ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ಕೊಂಡು ಫ್ಯಾನ್ಸ್ ಹೋಗಿ ಡಿಸಪಾಯಿಂಟ್ ಆಗೋರು ಅಷ್ಟೇ. ಬಟ್ ಹಲೋ ಮೂವಿ ಅದೆಲ್ಲ ಮೂವಿ ಚೆನ್ನಾಗೇ ಇರ್ತವೆ. ಬಟ್ ಎಕ್ಸ್ಪೆಕ್ಟೇಷನ್ ಹೈ ಇರೋದ್ರಿಂದ ಯಾಕಂದ್ರೆ ಅವರು ಅವ್ರ ಅಪ್ಪ ಅವರು ನಾಗಾರ್ಜುನ ಅಲ್ವಾ, ಅವ್ರ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂತಾರೆ. ಈಗ ರಾಮಚಂದ್ರನ್ ಹಂಗೆ ಆಯ್ತು, ರಂಗಸ್ಥಳಂ ವರೆಗೆ ಹಂಗೆ ಎಲ್ಲ ಮೇ ಬಿ ರಾಜಮೌಳಿ ಮೂವಿ ಒಂದು ಮಗದಿರ ಓಕೆ ಹಿಟ್ ಆಯ್ತು. ಮಿಕ್ಕಿದೆಲ್ಲ ಮೂವಿ ಅವರೇಜ್ ತರ ಇತ್ತು. ರಂಗಸ್ಥಳ ಅವನ್ ಪ್ರೂವ್ ಮಾಡ್ಕೊಂಡು ಎಷ್ಟು ಮೂವೀಸ್ ಆಗಿದೆ. ಓಕೆನಾ, ಇದು ಮೋಸ್ಟ್ಲಿ ಅಕ್ಕಿನೇನಿಗೆ ಮೇ ಬಿ ಕಮ್ಬ್ಯಾಕ್ ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಹೌದು, ಯಾಕಂದ್ರೆ ಮುಂಚೆ ನೋಡ್ತೀವಲ್ಲ, ನಾಗ ಚೈತನ್ಯ ಅವ್ರದ್ದು ಅಷ್ಟೇ ಫಸ್ಟ್ ಫಿಲಿಮ್ ಜೋಶ್ ಬಂದಿತ್ತು. ಆಕ್ಚುಲಿ ಅದು ಸ್ಟೋರಿ ಎಲ್ಲ ಚೆನ್ನಾಗಿತ್ತು. ಏನಂದ್ರೆ ಎರಡು ಮಗದಿರ ಜೋಶ್ ಒಂದೇ ಟೈಮ್ ಅಲ್ಲಿ ರಿಲೀಸ್ ಆಗೋದ್ರಿಂದ ಸ್ವಲ್ಪ ಮಗದಿರ ಡಾಮಿನೇಷನ್ ಇಂದ ಅದು ಸ್ವಲ್ಪ ಲೋ ಆಯ್ತು. ಅದಾದ್ಮೇಲೆ ಅವ್ರು ಇಂಪ್ರೂವ್ ಆದ್ರು. ಈಗ ಎಲ್ಲ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ಅಷ್ಟೇ. ಒಂದು ರಾಮ್ ಚರಣ್, ಇನ್ನೊಂದು ಬೇರೆ ಯಾರಾದ್ರೂ ಇದ್ರೂನು ಇಷ್ಟು ಮೂವಿ ಫ್ಲಾಪ್ ಆದ್ಮೇಲೆ ನೀವು ಮೂವೀಸ್ ಬಿಡು, ಬೇರೆ ಏನೊಂದು ಮಾಡ್ಕೋ ಅಂತಾರೆ. ಬಟ್ ಇವ್ರನ್ನ ಟ್ರೈ ಮಾಡ್ತಿದ್ರೆ ದಟ್ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ. ಅವ್ರಿಗೆ ಇನ್ಸ್ಪಿರೇಷನ್ ಆಗಿ ಅವರು, ಯಾಕಂದ್ರೆ ಲೈಕ್ ಒಂದು ಹಿಟ್ಟು ಇಲ್ಲ ಆಸ್ ಪರ್ ಬಜೆಟ್ ಕಲೆಕ್ಷನ್ ರೆಕಾರ್ಡ್ ಅಲ್ಲಿ. ಇದು ಜಾಸ್ತಿ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ನೋಡ್ಬೇಕು ಈ ಫಿಲಿಂ ಯಾವ ತರ ಬರುತ್ತೆ ಏನಂತ. ಓಕೆ, ಟೀಸರ್ ಮಾತ್ರ ಸಖತ್ತಾಗಿದೆ. ಲೆನಿನ್ ಅಂತ ಹೇಳಿ. ನಮ್ಮ ರಿಯಾಕ್ಷನ್ ಸದ್ಯಕ್ಕಿಷ್ಟೇ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.